ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾರ್ಲಿಮೆಂಟಲ್ಲಿ ಇದೇನು ಮಾಡ್ತಿದ್ದಾರೆ ರಾಗ? LOP ತಮ್ಮ ಜವಾಬ್ದಾರಿಯನ್ನು ಮರೆತ್ರ ರಾಹುಲ್ ಗಾಂಧಿ ವಿರುದ್ಧ ಈಗ ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದಿರೋದು ಯಾಕೆ? ಇತ್ತ ಸುಪ್ರೀಂ ಕೋರ್ಟನ್ನೇ ಈ ರೀತಿ ಹೀಯಾಳಿಸುವ ಕೆಲಸವೂ ಕೂಡ ಶುರುವಾಗ್ಬಿಡ್ತಾ ದೇಶದಲ್ಲಿ. ನೇಪಾಳ, ಶ್ರೀಲಂಕಾ, ಬಾಂಗ್ಲಾ ಮಾಡುವಂತಹ ಸಮಯ ಹತ್ರ ಬಂದಿದೆ ಅನ್ನುವಂತಹ ಹಿಂಟ್ ಕೊಡ್ತಿದ್ದಾರಾ, ಹೆದರಿಸ್ತಿದ್ದಾರಾ? ಸುಪ್ರೀಂ ಕೋರ್ಟ್ನ ಬಗ್ಗೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರೋದಕ್ಕೆ ಶುರುವಾದವು ಅನ್ನೋದೇ ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಇದನ್ನೇ ನೋಡ್ಬಿಡೋಣ. ಸುಪ್ರೀಂ ಕೋರ್ಟ್ನ ಬಗ್ಗೆ CJP ಅವರು ಏನು ಹೇಳ್ತಿದ್ದಾರೆ ಅನ್ನೋದು ಈಗ ಬಹಳ ಆತಂಕಕಾರಿ ಬೆಳವಣಿಗೆ ಅಂತ ಅನ್ನಿಸ್ತಿದೆ ಇದು. ಯಾಕಂದರೆ ಕೋರ್ಟ್ನ ತೀರ್ಪನ್ನಾಗಲಿ ಅಭಿಪ್ರಾಯವನ್ನಾಗಲಿ ಯಾವ ರೀತಿ ಸ್ವೀಕರಿಸುತ್ತೆ ಇಡೀ ದೇಶ ಅನ್ನೋದು ಗೊತ್ತು. ಬಟ್ ಸೌರವ್ ದಾಸ್ ಅವರು ಏನು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ ಕ್ಯಾನ್ ನಾಟ್ ಬಿ ಪೊಲಿಟಿಸೈಸ್ಡ್ ಫಾರ್ ಗವರ್ಮೆಂಟ್ಸ್ ಗೇನ್. ಸೊ ಸರ್ಕಾರದ ಒಳಿತಿಗಾಗಿ, ಅವ್ರ ಲಾಭಕ್ಕಾಗಿ ಸುಪ್ರೀಂ ಕೋರ್ಟ್ ಪೊಲಿಟಿಸೈಸ್ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಬರೋದಕ್ಕೆ ಶುರುವಾಯಿತು ನಮ್ಮ ದೇಶದಲ್ಲಿ. ಈ ರೀತಿ ಖುಲ್ಲಾ ಅಂದರೆ ರಾಜಕೀಯ ಪಕ್ಷಗಳು ಯಾರು ಇಷ್ಟು ಡೈರೆಕ್ಟಾಗಿ ಹೇಳ್ತಿರ್ಲಿಲ್ಲ. ಕಾಂಪ್ರಮೈಸ್ಡ್ ಅಂತ ಅಲ್ಲಿ ಇಲ್ಲಿ ಟೀಕೆಗಳು ಬರ್ತಿತ್ತು. ಬಟ್ ಸುಪ್ರೀಂ ಕೋರ್ಟ್ನ ಪರ್ಟಿಕ್ಯುಲರ್ ತೀರ್ಪನ್ನೋ ಅಥವಾ ಅಭಿಪ್ರಾಯವನ್ನೋ ಹಿಡ್ಕೊಂಡು ಈ ರೀತಿ ಟೀಕಿಸುವ ತನಕ ಇದುವರೆಗೆ ದೇಶ ಹೋಗಿರಲಿಲ್ಲ. ಈಗ ನೋಡಿ ಏನಾಗ್ತಿದೆ, ಏನು ಹೇಳ್ತಿದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ಪೊಲಿಟಿಸೈಸ್ ಆಗಬಾರ್ದು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು, ಇಟ್ಸ್ ಆರ್ಡರ್ಸ್ನ ಕ್ಯಾನ್ ನಾಟ್ ಬಿ ವೆಪನೈಸ್ಡ್ ಟು ಅಚೀವ್ ದೋಸ್ ಗೇನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳೋದು, ಅದನ್ನು ಬಳಸ್ಕೊಂಡು ಸರ್ಕಾರ ತನಗೆ ಬೇಕಾಗಿದ್ದನ್ನು ಮಾಡೋದು, ಇದೆಲ್ಲ ಆಗಲ್ಲ. FIR ವಿತ್ಡ್ರಾ ಆಗಬೇಕು ಅಂದರೆ ಆಗಬೇಕಷ್ಟೇ. ಈಗಾಗಲೇ ನೋಡಿದ್ದೀರಲ್ಲ ನೀವು, ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಎಲ್ಲರಿಗೂ ಒಂದೇ ನ್ಯಾಯ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು, ಅದು ಇನ್ವೆಸ್ಟಿಗೇಷನ್ ಆಗಲಿ, ಇದೂ ಆಗಲಿ. ಪೊಲೀಸರು ತಪ್ಪು ಮಾಡಿದರೆ ಎರಡೂ ಕಡೆ ಆಗಲಿ, ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದಂಗೆ ಸುಪ್ರೀಂ ಕೋರ್ಟ್ನ ಮೇಲೇ ಆಕ್ರೋಶನ. FIR ತೆಗಿಬೇಕು ಅಂದರೆ ತೆಗಿಬೇಕು. ನಿಮಗೆ ಕ್ರಿಮಿನಲ್ಸ್ ಅಲ್ಲಿ ಬಂದಿದ್ರು ಅನ್ನುವಂಥ ಅನುಮಾನ ಇದ್ದರೆ, ಆ ರೀತಿಯ ವಿಚಾರ ಇದ್ದರೆ ಪೊಲೀಸರು ಬೇಕಾದರೆ ಅಂಥವ್ರು ಬೇಲ್ ಕ್ಯಾನ್ಸಲ್ ಮಾಡಿಸ್ಲಿ. ಈಗ ಜನಸಾಮಾನ್ಯರು ಕೂಡ ಅದೇ ಅಲ್ವಾ, ಕ್ರಿಮಿನಲ್ಸನ್ನು ಹೆಂಗೆ ಓಡಾಡಕ್ಕೆ ಬಿಟ್ಟರು ಅಲ್ಲಿಗೆ ಜನ ಅಂದರೆ ಪೊಲೀಸರು ಬಿಟ್ಟಿದ್ದು ತಪ್ಪಲ್ವಾ? ಏನು ಈ ಸಿಸ್ಟಮಲ್ಲಿ ಹಾಗಾದ್ರೆ ಕ್ರಿಮಿನಲ್ಸ್ ಓಡಾಡೋದೇ ಇಲ್ವಾ ಹೊರಗಡೆ? ಇಲ್ಲಿ ಪಾಲಿಟಿಷಿಯನ್ಸು, ದೊಡ್ಡ ಮಂತ್ರಿಗಳ ಮೇಲೆ ಎಷ್ಟೆಷ್ಟು ರಾಜ್ಯಗಳಲ್ಲಿ ಕ್ರಿಮಿನಲ್ ಕೇಸ್ಗಳಿವೆ, ಏನೇನು ಕಥೆ ಅನ್ನೋದು ಗೊತ್ತು. ಅದರಲ್ಲೂ ಕೆಲವರು ದೊಡ್ಡ ಹಿಸ್ಟ್ರಿ ಶೀಟರ್ಸು ಯಾವ ರೀತಿ ಬೇಲ್ ತಗೊಳ್ತಾರೆ ಅನ್ನೋದು ಗೊತ್ತು. ಸೊ ವ್ಯವಸ್ಥೆಯಲ್ಲಿ ಬಹಳಷ್ಟು ಲೂಪ್ ಹೋಲ್ಸ್ ಇದ್ದಾವೆ. ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಎನ್ಕ್ಯಾಶ್ ಮಾಡಿಕೊಂಡು ಹಲವರು ಓಡಾಡ್ತಿರ್ತಾರೆ. ಈಗ ಇವ್ರು ಹೇಳ್ತಿರೋದೇನು, ನೀವು ತಾಕತ್ತಿದ್ರೆ ಅವ್ರನ್ನ ಕಟ್ಟಾಕಿ, ಅವ್ರು ಬೇಲ್ ಕ್ಯಾನ್ಸಲ್ ಮಾಡಿಸ್ಕೋಬೇಕಿತ್ತು, ಅವರು ಅರೆಸ್ಟ್ ಆಗೋ ರೀತಿ ನೋಡ್ಕೊಳ್ಬೇಕಿತ್ತು. ಅವ್ರನ್ನೆಲ್ಲ ಹೊರಗಡೆ ಓಡಾಡೋದು ಬಿಟ್ಟು ನಮ್ಮ ಹೋರಾಟಕ್ಕೆ ಯಾಕೆ ನೀವು ಈ ರೀತಿ ಟಾರ್ಗೆಟ್ ಮಾಡ್ತಿದ್ದೀರಿ? ಸೊ ಕ್ರಿಮಿನಲ್ಸನ್ನು ಇವ್ರು ಕರ್ಕೊಂಡು ಬಂದಿಲ್ಲ, ಕ್ರಿಮಿನಲ್ಸ್ ಅಲ್ಲಿ ಹೆಂಗೆ ಬಂದ್ರೋ ಇವ್ರಿಗೆ ಗೊತ್ತಿಲ್ಲ, ಕ್ರಿಮಿನಲ್ಸ್ನ ಹೆಂಗೆ ಓಡಾಡಕ್ಕೆ ಬಿಟ್ರಿ ನೀವು ಅಲ್ಲಿ ಅಂತ ಪೊಲೀಸರಿಗೆ ಸವಾಲು ಹಾಕ್ತಿರೋದು ಇವರು. ಸೊ ಈಗ ಅದನ್ನು ಎಕ್ಸ್ಕ್ಯೂಸ್ ಮಾಡಿಕೊಂಡು ಇಲ್ಲಿ ನಮ್ಮ ಪ್ರೊಟೆಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದೆಲ್ಲ ನಡೆಯಲ್ಲ. ಆ ಥರ ಆದರೆ ಮತ್ತೆ ಬೀದಿಗಿಳಿತೀವಿ. ಈ ಸಲ ಮಾತ್ರ ಹೆಂಗಿರತ್ತೆ ಹೋರಾಟ ಅಂದರೆ ನೀವು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ದೀಪ್ಗೆ ಮೆಸೇಜ್ ಇದು. ಸೌರವ್ ದಾಸ್ ಹೇಳ್ತಿರೋದು ಪೊಲಿಟಿಸೈಸ್ ಆಗಬಾರ್ದು ಕೋರ್ಟ್ಗಳು ಅಂತ. ಸೊ ಅಲ್ಲಿಗೆ ಸುಪ್ರೀಂ ಕೋರ್ಟ್ ತನಕನೂ ಕೈ ಹಾಕಿದ್ರ ಎಲ್ಲ ಕಡೆ ಅರಾಜಕತೆ ಸೃಷ್ಟಿಸುವಂತಹ ಯಾವುದೂ ಕೂಡ ಸುಪ್ರೀಂ ಅಲ್ಲ ಅಂತ ಹೇಳೋ ಪ್ರಯತ್ನ ನಡೀತಿದೆಯಾ? ಸೊ ನಥಿಂಗ್ ಬಟ್ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಆಯ್ತಲ್ಲ, ಅದನ್ನು ಮಾಡುವ ಉದ್ದೇಶವಾಯಿತು. ಈ ರೀತಿಯ ಬೆಳವಣಿಗೆಗಳು ಬಹಳ ಆತಂಕಕಾರಿ ಅಂತ ಅನ್ನಿಸ್ತಿದೆ. ನಂಬರ್ 1. ಎರಡನೇದು, ಪಾರ್ಲಿಮೆಂಟಲ್ಲಿ ಏನಾಗ್ತಿದೆ, ರಾಹುಲ್ ಗಾಂಧಿ ಅವರು ಈಡಿಯಟ್ ಅಂತಿದ್ದಾರೆ ಮೋದಿ ಸರ್ಕಾರಕ್ಕೆ. ಸ್ಟೂಡೆಂಟ್ಸ್ ಹೇಳಿದ್ರು, ಒಬ್ಳು ವಿದ್ಯಾರ್ಥಿನಿ ಹಿಂಗೆ ಹೇಳಿದ್ರು, ಆ ವಿದ್ಯಾರ್ಥಿ ಹಿಂಗೆ ಹೇಳಿದ್ರು ಅಂತ ಸ್ಟೂಡೆಂಟ್ಸ್ ಹೆಸರೇ ಹೇಳಿಕೊಂಡು ಈಡಿಯಟ್ ಅಂತ ಮಾತಿಗೂ ಬಳಸ್ತಿದ್ದಾರೆ. ಈಡಿಯಟ್ನ ದೇವರು ಅಂತ ಹಿಂಬಾಲಿಸೋರು, ಅಂಧ ಭಕ್ತರು, 3 ರೀತಿಯಲ್ಲಿ ಜನ ಇರ್ತಾರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಅವರದ್ದೇ ಆದ ರೀತಿಯಲ್ಲಿ ಪದೇ ಸರ್ಕಾರಕ್ಕೆ ಈಡಿಯಟ್ ಪದ ಬಳಕೆ ಮಾಡ್ತಿದ್ದಾರೆ. ಈ ರೀತಿ ಸಂಸದೀಯವಲ್ಲದಂಥ ಭಾಷೆ ಬಳಸೋದು, ನಿಮ್ಮ ವರ್ತನೆ ಎರಡೂ ಸರಿ ಬರಲ್ಲ.
ರಾಜಕೀಯ ಸೈದ್ಧಾಂತಿಕ ವ್ಯತ್ಯಾಸಗಳಿದ್ರು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ. ನೆನಪಿಟ್ಟುಕೊಳ್ಳಿ, ನೀವು ಮಾಡ್ತಿರೋದು ಎಷ್ಟು ತಪ್ಪು ಅನ್ನೋದನ್ನು ನೆನಪಿಸ್ತಾ ಇದೆ. BJP, ಕಿರಣ್ ರಿಜಿಜು ಸಂಸದರೆಲ್ಲ ಮುಗಿಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಅವರೇ ನೀವು ಮಾಡ್ತಿರೋದು ಸರಿನಾ ಅಂತ. ರಾಜನಾಥ್ ಸಿಂಗ್ ಅವರು ಮಾತಾಡಲಿ ಬಿಡಿ, ಕೇಳಿಸ್ಕೊಳ್ಳೋಣ, ಅವ್ರು ಏನು ಹೇಳ್ತಾರೋ ಹೇಳಿ ಅಂತ ಹೇಳ್ತಿರೋದು. ಈಡಿಯಟ್ಟನ್ನು ದೇವರು ಅಂತ ಪೂಜಿಸುವ ಅಂಧ ಭಕ್ತರು, ಈ ರೀತಿಯ ಕ್ಯಾಟಗರಿಗಳಿರ್ತವೆ ಸಮಾಜದಲ್ಲಿ. ಏನು ಮಾಡೋದು? ವಿದ್ಯಾರ್ಥಿಗಳು ಮಾತಾಡ್ತಿದ್ರು, ಈಡಿಯಟ್ಸು ನಮ್ಮ ಕಷ್ಟ ಕೇಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ರು. ಈ ರೀತಿ ಪರಿಯಾಗಿ ಎಲ್ಲೆಲ್ಲಿ ಸಿಗತ್ತೋ ಅಲ್ಲಿ ಇಡಿಯಟ್ ಅಂತಿದ್ದಾರೆ. The hallmark, she said, the student, she says the student wears the truth on his or her chest proudly. It's written here. And I said, what about the other type? She says the other type requires an image. It requires an image, and as that image is not true, because the idiot is trying to pretend that he is God. I'm not talking about that. As it is not true, and the idiot is trying to pretend he's God, he has to create this massive image. Then I asked a question, sir. मैं सोचा कि यार ये, सॉरी सर, मैं सोचा कि ये स्टूडेंट है और फिर ये इडियट भी है, तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा कौन सी तीसरी कैटेगरी? मैंने कहा अंधभक्त। इसको कहां डाला जाए? She says to me, अंधभक्त is a person who is absolutely convinced that another idiot is God. So these are the three categories. Student, idiot, and andhbhakt who follows the idiot. Now, so Speaker sir, माननीय प्रतिपक्ष के नेता हैं आप। now super सदन की गरिमा रखते हुए विधेयक पर ही चर्चा करें तो उचित रहेगा। ಅಲ್ಲಿ ಸೌರವ್ ದಾಸ್ ಸೇರಿದಂತೆ ಬೇರೆ ಬೇರೆ ಅವ್ರನ್ನ ಪಂಜಾಬ್ ಪೇಪರ್ ಲೀಕ್ಗೆ ಇನ್ನೂ ನೀವು ಯಾಕೆ ಹೋಗಿಲ್ಲ ಹೋರಾಟ ಮಾಡೋಕ್ಕೆ ಅಂತ ಕೇಳಿದ್ರೆ, ಫಸ್ಟ್ ಡೇ ನಾವು ಹೋಗ್ತೀವಿ, ಎಲ್ಲ ಅನ್ಯಾಯ ಇದೆಯೋ ಅಲ್ಲಿ ಎಲ್ಲ ಕಡೆಗೂ ಹೋಗ್ತೀವಿ ಅಂತಲ್ವ ಇವರು ಭಾಷಣ ಬಿದ್ದಿತ್ತು ಫಸ್ಟ್ ಡೇ. ಇದು ಅಂದರೆ ಫಸ್ಟ್ ಡೇ ಅಂದರೆ ಕನ್ಕ್ಲೂಷನ್ ಆಯಿತು, ರಿಸೈನ್ ಆದ ದಿನ ಏನು ಹೇಳಿದ್ರು ಎಲ್ಲ ಕಡೆ ಹೋಗ್ತೀವಿ. ಇವತ್ತೇನು ಹೇಳ್ತಿದ್ದಾರೆ, ನಮ್ಮ ಹೋರಾಟ ನೀಟ್ ಬಗ್ಗೆ ಆಗಿತ್ತು, ಅದು ದೊಡ್ಡ ಸಮಸ್ಯೆ ಆಗಿತ್ತು, ಅದಕ್ಕೆ ಹೋರಾಟ ಮಾಡಿದ್ವಿ ಅನ್ನೋ ಮೂಲಕ ಕೈ ತೊಳ್ಕೊಳ್ತಿದ್ದಾರೆ. ಸೊ ಆಪ್ ಗೌರ್ಮೆಂಟ್ ಇರುವಂಥ ಪಂಜಾಬಲ್ಲಿ ಪೇಪರ್ ಲೀಕ್ ಆಗೇ ಇಲ್ಲ ಅಂತ ಈಗ ಹೇಳ್ತಿದ್ದಾರಲ್ಲ ಇವರೆಲ್ಲ ಸರ್ಕಾರದವರು. ಆದರೆ ಪೇಪರ್ ಲೀಕ್ ಆಗಿದೆ ಅನ್ನೋದನ್ನು ಅವರೇ ಒಪ್ಪಿಕೊಂಡಿರೋ ವಿಡಿಯೋ, ಅಲ್ಲಿ ಭಗವಂತ್ ಮಾನ್ ಮತ್ತು ಕೇಜ್ರಿವಾಲ್ ಒಪ್ಪಿಕೊಂಡಿರುವ ವಿಡಿಯೋನೇ ಈಗ ವೈರಲ್ ಆಗ್ತಿದೆ. ಹೌದು ಲೀಕ್ ಆಗಿದೆ ಅಂತ ಹೇಳಿರೋದು. ಬಟ್ ಇವರು ಈಗ ಈ ರೀತಿಯಲ್ಲಿ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ. ಇವರ ಉದ್ದೇಶ ಏನು, ಸೆಲೆಕ್ಟಿವ್ ಇವರ ಸ್ಟ್ಯಾಂಡು, ಇದೆಲ್ಲ ಚರ್ಚೆ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿರೋ ಹೊತ್ತಲ್ಲೇ ಮತ್ತೊಂದು ದೊಡ್ಡ ಹೋರಾಟದ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಿದ್ದಾರೆ. ಹುಷಾರ್, ಕೋರ್ಟನ್ನೆಲ್ಲ ಪೊಲಿಟಿಸೈಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋ ತನಕ. ಈ ಕಡೆ ಸೆಷನ್ನಲ್ಲೂ ಗಲಾಟೆ ಗದ್ದಲ ಮತ್ತು ಸರ್ಕಾರವನ್ನು ಯಾವ ರೀತಿಯಲ್ಲಿ ಸ್ಟೂಡೆಂಟ್ಸ್ ಸುತ್ತ ಕಾರ್ನರ್ ಮಾಡುವ ಪ್ರಯತ್ನ ಗಮನಿಸ್ತಾ ಇದ್ದೀವಿ. ಅದಕ್ಕೆ ಜಿತೇಂದ್ರ ಸಿಂಗ್ ಅವರು ತಿರುಗಿಸ್ಕೊಟ್ಟಿದ್ದಾರೆ. ಸರಿ, ನೀವು ಈಗ ಮಾತೆತ್ತಿದ್ರೆ ನೀಟ್ ಅಕ್ರಮ, ಮಾತೆತ್ತಿದ್ರೆ NTA ಬ್ಯಾನ್ ಆಗಬೇಕು ಅಂತಿದ್ದೀರಲ್ಲ, ಈ ಪೇಪರ್ ಲೀಕ್ಗಳು UP ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಂತೂ ಲಿಸ್ಟು ಅನುರಾಗ್ ಠಾಕೂರು, ಜಿತೇಂದ್ರ ಸಿಂಗ್ ಅವರೆಲ್ಲ ಹೇಳಿದ್ರೆ ಮುಗಿತಾ ಇಲ್ಲ, ಹನುಮಂತನ ಬಾಲದಷ್ಟು ದೊಡ್ಡ ಲಿಸ್ಟೇ ಇಟ್ಟಿದ್ದಾರೆ. ಅದರ ಜೊತೆಗೆ NTA ಪ್ರಪೋಸಲ್ ಯಾವಾಗ ಬಂತು? ಕಾಂಗ್ರೆಸ್ ಇದ್ದಾಗೆ ಬಂದಿತ್ತು, UPA ಗೌರ್ಮೆಂಟ್ಗೂ ಬಂದಿತ್ತು. ಆದರೆ ಪಾಪ ನಿಮ್ಮ ಹತ್ರ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಿಲ್ಲ. ಪದೇ ಪದೇ ಕಮಿಟಿಗಳು ಶಿಫಾರಸ್ ಮಾಡಿದ್ವು. ಥ್ಯಾಂಕ್ಸ್ ಹೇಳಬೇಕಿತ್ತು ನೀವು ನರೇಂದ್ರ ಮೋದಿ ಅವರಿಗೆ, ಬಟ್ ಈ ರೀತಿ ಮಾಡ್ತಿದ್ದೀರಿ. ಯಾಕಂದರೆ ಬಡವರು ಎಲ್ಲ ಮೆಡಿಕಲ್ ಓದೋ ಕನಸು ಕಾಣೋಕ್ಕಾಗ್ತಿರಲ್ವಲ್ಲ,
ಅಂತಹ ಪರಿಸ್ಥಿತಿಯನ್ನು ಬದಲಾಯಿಸಿದ್ದಾರೆ. ಇವತ್ತು ಸಾಮಾನ್ಯ ಕೂಡ ಮೆಡಿಕಲ್ ಮಾಡುವಂಥ ಒಂದು ಅವಕಾಶ ಈ ಮೂಲಕ ನೀಟ್ ಎಕ್ಸಾಮ್ ಮೂಲಕ ತೆರೆದುಕೊಂಡಿದೆ. ಮತ್ತು ಅಂದರೆ ಪರ್ಟಿಕ್ಯುಲರ್ಲಿ ನೀಟ್ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಅದಕ್ಕೆ ಪ್ರೈವೇಟ್ ಕಾಲೇಜಸ್ಸು ಡೊನೇಷನ್ನು ಅದು ಇದು ಲಕ್ಷ ಕೋಟಿ ಲಾಸ್ ಆಗ್ತಿದೆಯಂತೆ. ನೀಟ್ ಇಂಟ್ರಡ್ಯೂಸ್ ಮಾಡಿದ್ದಕ್ಕೆ ಬಡವರನ್ನು ರಕ್ಷಿಸೋದಕ್ಕೆ ಇವ್ರು ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂತ ಪ್ರೈವೇಟ್ ಅವರೆಲ್ಲ ಸಿಡಿದೆದ್ದಿದ್ದಾರೆ. ಆ ಮಾಫಿಯಾನು ಇದರ ಹಿಂದಿದೆ ಅನ್ನೋ ಆರೋಪ ಎಲ್ಲ ಕೇಳಿಬರ್ತಿದೆ. ಬಟ್ NTA ನಿಮಗೂ ಎಷ್ಟೆಲ್ಲ ಸಲ ಬಂದಿತ್ತು ಶಿಫಾರಸು, ನಿಮ್ಮ ಹತ್ರ ಮಾಡೋಕ್ಕಾಗಿರಲಿಲ್ಲ, ನಿಮ್ಮ ಅವಧಿಯಿಂದನೂ ನಡೀತಿದ್ದಿದ್ದೆ. ಸೊ ಒಂದು ಸರಿಯಾದ ವ್ಯವಸ್ಥೆಯನ್ನು ಈ ರೀತಿ ಹಾಳು ಮಾಡುವ, ಕನ್ಸ್ಟ್ರಕ್ಟಿವ್ ಆಗಿ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುನ್ನುಗ್ಗೋದು ಬಿಟ್ಟು ಏನೋ ಒಂದು ವಿಚಾರ ಇಟ್ಕೊಂಡು ಎಲ್ಲ ವ್ಯವಸ್ಥೆಯನ್ನೇ ಅಲುಗಾಡಿಸುವಂಥ ಕೆಲಸ ಶೋಭೆ ತರುತ್ತಾ ಈ ದೇಶದಲ್ಲಿ ಅನ್ನುವ ಆಕ್ರೋಶ. के 2092 में 1992 first time there was a recommendation made to the government of India, then headed by the Congress party, that there should be a common testing national agency. It was 1992. Then in 2010, during UPA rule, there was again a committee which suggested, I don't know why this was not given due consideration, for whatever reasons and for whatever interests. So I think you must compliment Prime Minister Modi and this government. It has finished an unfinished task which you should have accomplished. ತಿರುಗಿಸಿ ಕೊಡ್ತಿದ್ದಾರೆ ಬಿಜೆಪಿ ಎಂಪಿಗಳು. ಯಾರು ಏನು ಬೇಕಾದರೂ ಹೇಳ್ಬೋದು, ರೆಕಾರ್ಡ್ಸು ಇತಿಹಾಸ ಸುಳ್ಳು ಹೇಳುತ್ತಾ ಅನ್ನುವ ಮೂಲಕ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.